ನಮಸ್ಕಾರ ಎಲ್ರಿಗೂ. ನೀವಂತರೂ ಡೈಲಿ ವಾಟ್ಸ್ಆಪ್ ಯೂಸ್ ಮಾಡ್ತಾನೆ ಇರ್ತೀರಿ. ಈ ಒಂದು ವಾಟ್ಸ್ಆಪ್ ಅಲ್ಲಿ ಒಂದಿಷ್ಟು ಹೊಸದಾಗಿ ಅಪ್ಡೇಟ್ಸ್ ಬಂದಿರುವಂತದ್ದು. ವಾಟ್ಸ್ಆಪ್ ಅವರು ಒಂದಿಷ್ಟು ಹೊಸ ಫ್ಯೂಚರ್ಸ್ ಅನ್ನ ಆಡ್ ಮಾಡ್ತಾ ಇರುವಂತದ್ದು ಸ್ನೇಹಿತರೆ. ಏನೇನ್ ಫ್ಯೂಚರ್ಸ್ ಆಡ್ ಮಾಡಿದ್ದಾರೆ, ಏನೇನ್ ಅಪ್ಡೇಟ್ಸ್ ಬಂದಿದೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತೆ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೆ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ನಾನು ಹೇಳುವ ಎಲ್ಲ ಒಂದು ಹೊಸ ಅಪ್ಡೇಟ್ಸ್, ಎಲ್ಲ ಒಂದು ವಾಟ್ಸ್ಆಪ್ ನ ಹೊಸ ಫ್ಯೂಚರ್ಸ್ ನಿಮ್ಮ ಒಂದು ವಾಟ್ಸ್ಆಪ್ ಅಲ್ಲಿ ಬರ್ಬೇಕಾದ್ರೆ ಮೊದಲನೇದಾಗಿ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗ್ಬಿಟ್ಟು ವಾಟ್ಸ್ಆಪ್ ಅಂತ ಸರ್ಚ್ ಮಾಡಿ. ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗ್ಬಿಟ್ಟು ವಾಟ್ಸ್ಆಪ್ ಅಂತ ಸರ್ಚ್ ಮಾಡಿದಾಗ ಅಲ್ಲಿ ವಾಟ್ಸ್ಆಪ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಏನಾದ್ರೂ ಅಪ್ಡೇಟ್ ಕೇಳಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗ್ಬಿಟ್ಟು ವಾಟ್ಸ್ಆಪ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ಹೊಸ ಫೀಚರ್ಸ್ ನಿಮ್ಮ ಒಂದು ವಾಟ್ಸ್ಆಪ್ ಅಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಫ್ಯೂಚರ್ ಏನಪ್ಪಾ ಅಂದ್ರೆ, ಇವಾಗೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಎಂಟರ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ಇಲ್ಲದೆ ಇರುವಂತ ಒಂದು ಸಂದರ್ಭದಲ್ಲಿ ಹೊರಗಡೆ ಇದ್ದಾಗ ನಿಮ್ಮ ಒಂದು ಫ್ರೆಂಡ್ಸ್ ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಡೈರೆಕ್ಟ್ ಆಗಿ ಯೂಸರ್ ನೇಮ್ ಹಾಕ್ಬಿಟ್ಟು ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ಕೋತಾ ಇದ್ರಿ. ಯಾವುದೇ ಒಂದು OTP ಇಲ್ಲದೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅನ್ನ ಯೂಸ್ ಮಾಡ್ತಾ ಇದ್ರಿ. ಆದ್ರೆ ವಾಟ್ಸ್ಆಪ್ ಅಲ್ಲಿ ಆತರ ಇರ್ಲಿಲ್ಲ, ಫಿಕ್ಸ್ OTP ಬೇಕೇ ಬೇಕಾಗಿತ್ತು. ಆದ್ರೆ ಇವಾಗ ಯೂಸರ್ ನೇಮ್ ಆಡ್ ಮಾಡ್ತಾ ಇರುವಂತದ್ದು ವಾಟ್ಸ್ಆಪ್ ಅವರು ಯೂಸರ್ ನೇಮ್ ಆಡ್ ಮಾಡ್ತಾ ಇರುವಂತದ್ದು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಶರಣ್360 ಅಂತ ನಾನು ಏನಾದ್ರು ಯೂಸರ್ ನೇಮ್ ಕ್ರಿಯೇಟ್ ಮಾಡ್ಕೊಂಡ್ರೆ ಡೈರೆಕ್ಟ್ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕ್ಬಿಟ್ಟು ವಾಟ್ಸ್ಆಪ್ ಅನ್ನ ನಾನು ಹೊರಗಡೆ ಎಲ್ಲಾದ್ರೂ ಇದ್ರೆ ನಮ್ಮೊಂದು ಫ್ರೆಂಡ್ಸ್ ಮೊಬೈಲ್ ಅಲ್ಲಿ ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ಕೋಬಹುದು. ಆ ಒಂದು ಹೊಸ ಫೀಚರ್ಸ್ ಮೊದಲೇ ಬರಬೇಕಾಗಿತ್ತು, ಸ್ವಲ್ಪ ಲೇಟ್ ಆಗಿ ಬಂದಿರುವಂತದ್ದು ಸ್ನೇಹಿತರೆ. ಯಾವಾಗಾದ್ರೂ ಎಮರ್ಜೆನ್ಸಿ ಟೈಮ್ ಅಲ್ಲಿ ಈ ಒಂದು ಫ್ಯೂಚರ್ ತುಂಬಾ ಯೂಸ್ಫುಲ್ ಆಗುತ್ತೆ. ವಾಟ್ಸ್ಆಪ್ ಅಲ್ಲಿ ನಮ್ದೇ ಆದಂತ ಒಂದು ಯೂನಿಕ್ ಯೂಸರ್ ನೇಮ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹೊಸ ಅಪ್ಡೇಟ್ಸ್ ಬರುತ್ತೆ ಸ್ನೇಹಿತರೆ. ಇನ್ನ ನೆಕ್ಸ್ಟ್ ಅಪ್ಡೇಟ್ ಏನ್ ಬಂದಿದೆ ಅಂತ ನೋಡೋದಾದ್ರೆ, ನಿಮ್ಮ ಒಂದು ಫ್ರೆಂಡ್ಸ್ ಚಾಟ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ಯಾಮ್ರಾ ಸಿಂಬಲ್ ಇರುವಂತದ್ದು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವಿಡಿಯೋ ಫೋಟೋ ಅದರ ಪಕ್ಕದಲ್ಲಿ ಒಂದು ವಿಡಿಯೋ ನೋಟ್ ಅಂತ ಒಂದು ಎಕ್ಸ್ಟ್ರಾ ಆಪ್ಷನ್ ಆಡ್ ಆಗಿರುವಂತದ್ದು ಸ್ನೇಹಿತರೆ. ಏನಾದ್ರೂ ಒಂದು ಲೈವ್ ಆಗಿ ಒಂದು ನೋಟ್ ಕಳಿಸೋದಿದ್ರೆ, ಒಂದು ಶಾರ್ಟ್ ನೋಟ್ ವಿಡಿಯೋ ರೂಪದಲ್ಲಿ ಏನಾದ್ರೂ ಸೆಂಡ್ ಮಾಡೋದಿದ್ರೆ ಜಸ್ಟ್ ಒಂದು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಆಗ್ತಾ ಇರುತ್ತೆ. ಅದ್ರ ಮೇಲೆ ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಟ್ಟು ಸ್ಟಾಪ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಸೆಂಡ್ ಮಾಡಿದ್ರೆ ಆಯ್ತು. ಅವರಿಗೆ ಒಂದು ವಿಡಿಯೋ ರೂಪದಲ್ಲಿ ಒಂದು ನೋಟ್ ರೂಪದಲ್ಲಿ ಸೆಂಡ್ ಆಗುತ್ತೆ ಸ್ನೇಹಿತರೆ. ಒಂದು ಹೊಸ ಫ್ಯೂಚರ್ ಆಡ್ ಆಗಿರುವಂತದ್ದು ಅವಾಗ ಯೂಸ್ ಆಗ್ತಾ ಇರುತ್ತೆ. ಒಂದ್ಸಲ ಯೂಸ್ ಮಾಡಿ ನೋಡಿ ಸ್ನೇಹಿತರೆ ಯಾವ ತರ ವರ್ಕ್ ಆಗುತ್ತೆ ಅಂತ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಆಪ್ಷನ್ ಆಡ್ ಆಗಿರುವಂತದ್ದು, ಇಲ್ಲಿ ಅಟ್ಯಾಚ್ಮೆಂಟ್ ಅಂತ ಒಂದು ಸಿಂಬಲ್ ಕಾಣ್ತಾ ಇರುವಂತದ್ದು ಸ್ನೇಹಿತರೆ. ಇಲ್ಲಿ ಏನ್ ಸಿಂಬಲ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡಾಕ್ಯುಮೆಂಟ್ ಅಂತ ಒಂದು ಆಪ್ಷನ್ ಇರುವಂತದ್ದು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕ್ಯಾನ್ ಡಾಕ್ಯುಮೆಂಟ್ ಅಂತ ಒಂದು ಹೊಸ ಆಪ್ಷನ್ ಆಡ್ ಆಗಿರುವಂತದ್ದು. ಇದರಲ್ಲಿ ಏನಿರುತ್ತೆ ಅಂದ್ರೆ, ಯಾವುದೇ ಒಂದು ಡಾಕ್ಯುಮೆಂಟ್ ನೀವೇನಾದ್ರೂ ಒಂದು ಸ್ಕ್ಯಾನ್ ಮಾಡಿ ಕಳ್ಸೋದಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗೆಲ್ಲ ಸ್ಕ್ಯಾನರ್ ಅಲ್ಲಿ ಯಾವ ತರ ಸ್ಕ್ಯಾನ್ ಮಾಡ್ತಾರೆ ಅದೇ ತರ ಒಂದು ಡಾಕ್ಯುಮೆಂಟ್ ಅನ್ನ ನಾವಿಲ್ಲಿ ಕರೆಕ್ಟ್ ಆಗಿ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ಸೆಂಡ್ ಮಾಡ್ಕೋಬಹುದಾಗಿದೆ. ಇಲ್ಲಿ ನೋಡ್ಕೋಬಹುದು ಸ್ನೇಹಿತರೆ, ಆಟೋಮೆಟಿಕ್ ಆಗಿ ಯಾವ ತರ ಕ್ರಾಪ್ ಆಗುತ್ತೆ, ಯಾವ ತರ ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಆಗುತ್ತೆ ಅಂತ ನೀವೇ ಇಲ್ಲಿ ಎಕ್ಸಾಕ್ಟ್ ಆಗಿ ನೋಡ್ಕೋಬಹುದು. ಇಲ್ಲಿ ನೋಡ್ಕೋಬಹುದು ಇನ್ನೊಂದು ಆಪ್ಷನ್, ಇದರಲ್ಲಿ ಎನ್ಹಾನ್ಸ್ ಕೂಡ ಆಗುತ್ತೆ ಮತ್ತೆ ಫಿಲ್ಟರ್ಸ್ ಕೂಡ ಆಡ್ ಮಾಡ್ಕೋಬಹುದು, ಕ್ರಾಪ್ ಮಾಡ್ಕೋಬಹುದು, ಮತ್ತೆ ಏನಾದ್ರೂ ಬೇಡದೇ ಇರೋದಿದ್ರೆ ಕ್ಲೀನ್ ಮಾಡ್ಕೋಬಹುದು ಸ್ನೇಹಿತರೆ. ಹೊಸ ಆಪ್ಷನ್ ಆಡ್ ಆಗಿರುವಂತದ್ದು ಇದು ಅಂತೂ ತುಂಬಾ ಯೂಸ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಡಾಕ್ಯುಮೆಂಟ್ ಅನ್ನ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ಆಟೋಮೆಟಿಕ್ ಆಗಿ ಸ್ಕ್ಯಾನ್ ಆಗುತ್ತೆ ಮತ್ತೆ HD ಎನ್ಹಾನ್ಸ್ ಆಗುತ್ತೆ. ಕ್ಯಾಮ್ ಸ್ಕ್ಯಾನರ್ ಯಾವ ತರ ವರ್ಕ್ ಆಗುತ್ತೆ ಅದೇ ತರ ಇಲ್ಲಿ ಇನ್ಬಿಲ್ಟ್ ಆಪ್ಷನ್ ಬಂದಿರುವಂತದ್ದು. ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ಡೈರೆಕ್ಟ್ ಆಗಿ ಡಾಕ್ಯುಮೆಂಟ್ ರೂಪದಲ್ಲಿ ಸೆಂಡ್ ಆಗುತ್ತೆ ಸ್ನೇಹಿತರೆ. ನೋಡ್ಕೋಬಹುದು, PDF ಆಗಿ ಕನ್ವರ್ಟ್ ಆಗಿ ಸೆಂಡ್ ಆಗುತ್ತೆ. ಇಮಿಡಿಯೇಟ್ ಆಗಿ ಡೈರೆಕ್ಟ್ ಆಗಿ ಸೆಂಡ್ ಮಾಡ್ಕೋಬಹುದು. ಮೊದಲೆಲ್ಲ ಫೋಟೋ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡಾಕ್ ಸ್ಕ್ಯಾನರ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಅದರನ್ನ PDF ಆಗಿ ಕನ್ವರ್ಟ್ ಮಾಡಿ ಲೆಂತಿ ಪ್ರೋಸೆಸ್ ಇತ್ತು. ಜಸ್ಟ್ ಇಲ್ಲಿ ಅಟ್ಯಾಚ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ಕ್ಯಾನ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಒಂದು ಸ್ಕ್ಯಾನ್ ಮಾಡಿದ್ರೆ ಆಯ್ತು ಸ್ನೇಹಿತರೆ. ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಆಗ್ಬಿಟ್ಟು ಸೆಂಡ್ ಆಗುತ್ತೆ, ಎನ್ಹಾನ್ಸ್ ಕೂಡ ಆಗುತ್ತೆ ಮತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುವಂತದ್ದು HD ಅಲ್ಲಿ ಸೆಂಡ್ ಆಗುತ್ತೆ ಸ್ನೇಹಿತರೆ. ನೋಡ್ಕೋಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಫ್ರೆಂಡ್ಸ್ ಚಾಟ್ ಥೀಮ್ ಅನ್ನ ನೀವು ಇಲ್ಲಿ ನಿಮ್ಗೆ ಬೇಕಾದ ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. AI ಮುಖಾಂತರ ನಿಮ್ಗೆ ಬೇಕಾದ ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ನಿಮ್ಮ ಒಂದು ಫ್ರೆಂಡ್ಸ್ ಚಾಟ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಚಾಟ್ ಥೀಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ರಿಯೇಟ್ ವಿತ್ AI ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಒಂದು ಇಮೇಜ್ ಬೇಕಾಗಿರುತ್ತೆ ಆ ಒಂದು ಇಮೇಜ್ ಅನ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದಾಗಿದೆ. ಫಾರ್ ಎಕ್ಸಾಂಪಲ್ ನನಗೀಗ ಲಾಯನ್ ಇಮೇಜ್ ಏನಾದ್ರು ಬೇಕಿದ್ರೆ ಲಾಯನ್ ಅಂತ ಜಸ್ಟ್ ಟೈಪ್ ಮಾಡಿ ಸೆಂಡ್ ಮಾಡ್ತೀನಿ. ನೋಡ್ಕೋಬಹುದು ಸ್ನೇಹಿತರೆ, ನಿಮ್ಗೆ ಬೇಕಾದ ಇಮೇಜಸ್ ಅನ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು. AI ಮುಖಾಂತರ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಫ್ರೆಂಡ್ಸ್ ಚಾಟ್ ಗೆ ಸೆಟ್ ಮಾಡ್ಕೋಬಹುದು. ಚಾಟ್ ಥೀಮ್ ನಿಮ್ಗೆ ಬೇಕಾದ AI ಇಮೇಜಸ್ ಕೂಡ ನೀವು ಇಲ್ಲಿ ಜನರೇಟ್ ಮಾಡ್ಕೋಬಹುದು. ಮತ್ತೆ AI ದಲ್ಲಿ ಚಾಟ್ ಕೂಡ ಮಾಡ್ಕೋಬಹುದು. ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ
ಚಾಟ್ ವಿತ್ ಎಐಸ್ ಅಂತ ಇರುವಂತದ್ದು ಸ್ನೇಹಿತರೆ, ಇಲ್ಲಿ ಕನೆಕ್ಷನ್ಸ್ ಅಂತ ಇರುವಂತದ್ದು, ಪಾಪ್ಯುಲರ್ ಕಲ್ಚರ್ ಅಂತ ಇರುವಂತದ್ದು. ನೀವೇನಾದ್ರೂ ಎನಿಮೆ ಲವರ್ ಆಗಿದ್ರೆ ಎನಿಮೇಸ್ ಗಳಲ್ಲಿ ಕಾರ್ಟೂನ್ ಜೊತೆ ನೀವು ಇಲ್ಲಿ ಚಾಟ್ ಮಾಡ್ಕೋಬಹುದು ಸ್ನೇಹಿತರೆ. ಗೇಮಿಂಗ್ ಪರ್ಪಸ್ ನೀವೇನಾದ್ರೂ ಚಾಟ್ ಮಾಡೋದಿದ್ರೆ ಇಲ್ಲಿ ಗೇಮಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಹೊಸದಾಗಿ ಎಐಸ್ ಆಡ್ ಆಗಿರುವಂತದ್ದು, ನಿಮಗೆ ಬೇಕಾದ ಕೆಟಗರಿ ಎಐ ಜೊತೆಗೆ ನೀವು ಇಲ್ಲಿ ಚಾಟ್ ಕೂಡ ಮಾಡ್ಕೋಬಹುದು. ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಯೂಸ್ಫುಲ್ ಆಗ್ತಾ ಇರುವಂತದ್ದು ಸ್ನೇಹಿತರೆ. ಇಲ್ಲಿ ಇನ್ನೊಂದು ಹೊಸ ಆಪ್ಷನ್ ಆಡ್ ಆಗಿರುವಂತದ್ದು ಏನಪ್ಪಾ ಅಂದ್ರೆ, ಇಲ್ಲಿ ಅಟ್ಯಾಚ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇವೆಂಟ್ ಅಂತ ಒಂದು ಆಪ್ಷನ್ ಆಡ್ ಆಗಿರುವಂತದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ನೀವು ಯಾರ ಜೊತೆ ಆದ್ರೂ ಒಂದು ಪಾರ್ಟಿ ಫಂಕ್ಷನ್ ಅಥವಾ ಬರ್ಡೇ ಪಾರ್ಟಿಗೆ ಹೋಗ್ಬೇಕಾದ್ರೆ ಯಾವ್ದಾದ್ರು ಒಂದು ಇವೆಂಟ್ ಗೆ ಅಟೆಂಡ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅವರಿಗೆ ನೆನಪು ಮಾಡೋ ರೀತಿ ನಿಮ್ಮ ಒಂದು ಇವೆಂಟ್ ನೇಮ್ ಅನ್ನ ಸೆಟ್ ಮಾಡ್ಕೊಂಡ್ಬಿಟ್ಟು, ಯಾವ ಒಂದು ಡೇಟ್ ಗೆ ಅಂತ ಸೆಟ್ ಮಾಡ್ಕೊಂಡ್ಬಿಟ್ಟು, ಯಾವ ಒಂದು ಟೈಮ್ ಗೆ ಅಂತ ಸೆಟ್ ಮಾಡ್ಕೊಂಡ್ಬಿಟ್ಟು, ಲೊಕೇಶನ್ ಕೂಡ ಇಲ್ಲಿ ಸೆಟ್ ಮಾಡ್ಕೊಂಡ್ಬಿಟ್ಟು, ಅಥವಾ ಲಿಂಕ್ ವಿಡಿಯೋ ಲಿಂಕ್ ಕೂಡ ನೀವು ಇಲ್ಲಿ ಶೇರ್ ಮಾಡ್ಕೋಬಹುದು. ಎಟ್ ಅ ಟೈಮ್ ರಿಮೈಂಡ್ ಆಗುತ್ತೆ. ಯಾವ್ದಾದ್ರು ಒಂದು ಇವೆಂಟ್ ಗೆ ನೀವು ಎಟ್ ಅ ಟೈಮ್ ಹೋಗ್ಬೇಕಂತ ಅನ್ಕೊಂಡಿದ್ರೆ, ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ನೀವು ಹೋಗ್ಬೇಕಂತ ಅನ್ಕೊಂಡಿದ್ರೆ ಅವರಿಗೆ ಒಂದು ಇವೆಂಟ್ ರೂಪದಲ್ಲಿ, ಒಂದು ಇವೆಂಟ್ ರಿಮೈಂಡರ್ ರೂಪದಲ್ಲಿ ನೀವು ಇಲ್ಲಿ ಸೆಂಡ್ ಮಾಡ್ಕೋಬಹುದು. ಅಂದ್ರೆ ನೀವು ನೆನಪು ಹಾರೋ ಚಾನ್ಸಸ್ ಇದ್ರೆ ಈ ಒಂದು ಇವೆಂಟ್ ರೂಪದಲ್ಲಿ ನೀವು ಇಲ್ಲಿ ಸೆಟ್ ಮಾಡ್ಕೊಂಡ್ಬಿಟ್ಟು ಸೆಂಡ್ ಮಾಡ್ಕೋಬಹುದು. ಇನ್ನೊಂದು ಫ್ಯೂಚರ್ ಏನ್ ಆಡ್ ಆಗಿದೆಯಪ್ಪ ಅಂದ್ರೆ, ನಿಮ್ಮ ಒಂದು ಫ್ರೆಂಡ್ಸ್ ಗೆ ನೀವು ಫೋಟೋ ಸೆಂಡ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಮಿನಿಮಮ್ ಆಗಿ 30 ಫೋಟೋಸ್, ಅಂದ್ರೆ ನೀವು ಜಸ್ಟ್ 30 ಫೋಟೋಸ್ ಅಷ್ಟೇ ಸೆಂಡ್ ಮಾಡೋದಕ್ಕೆ ಚಾನ್ಸ್ ಇತ್ತು. ಇವಾಗ ಅದನ್ನ 100 ವರೆಗೂ ಎಕ್ಸ್ಟೆಂಡ್ ಮಾಡಿರುವಂತದ್ದು. ಎಟ್ ಎ ಟೈಮ್ ನೀವು 100 ಫೋಟೋಸ್ ಅಥವಾ ವಿಡಿಯೋಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೆಂಡ್ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಇದಿಷ್ಟಾಗಿತ್ತು ಇವತ್ತಿನ ವಾಟ್ಸ್ಆಪ್ ಅಪ್ಡೇಟ್ ಸ್ನೇಹಿತರೆ. ಇದೇ ತರ ಹೆಚ್ಚಿನ ಯೂಸ್ಫುಲ್ ಇನ್ಫಾರ್ಮೇಶನ್ ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.